ನಮಸ್ಕಾರ ಗುರು ಎಲ್ಲರಿಗೂ. ಹೆವಿ ಶಕೆ ಗುರು. HSR ಇಂದ ಮಾಗಡಿ ರೋಡ್ಗೆ ಬರೋಷ್ಟರಲ್ಲಿ ಹಿಂಗೆ ಆಗೋಯ್ತು. ಮಾಗಡಿ ರೋಡ್ಗೆ ಏನಕ್ಕೆ ಬಂದಿದ್ದೀನಿ ಗುರು, ಅಂಜನ್ ಥಿಯೇಟ್ರಲ್ಲಿ ಇವತ್ತು ನಮ್ಮ ನ್ಯಾಚುರಲ್ ಸ್ಟಾರ್ ನಾನಿ ಅವರ ಹಿಟ್ 3 ಮೂವಿ ರಿಲೀಸ್ ಗುರು. ಸೊ ಫಸ್ಟ್ ಡೇ ಸೆಕೆಂಡ್ ಶೋಗೆ ಬಂದಿದ್ದೀನಿ ಮೂವಿ ನೋಡೋಕ್ಕೆ. ಒಳಗಡೆ ಎಂಟ್ರಿ ಆಗಿದ ತಕ್ಷಣವೇ ಸ್ಕ್ರೀನಲ್ಲಿ ಶುರು ಮಾಡಿಬಿಟ್ಟ ಗುರು ಮೂವಿನ. ಇನ್ನೂ ಜನ ಬರ್ತಾನೆ ಇದ್ದರು, ಆಗಲೇ ಸ್ಟಾರ್ಟ್ ಆಗೋಯ್ತು ಮೂವಿ. ನಾನಿ ಅವ್ರ ಟೈಟಲ್ ಕಾರ್ಡ್ಗೆ ಜನ ರೊಚ್ಗೆದ್ಬಿಟ್ರು ಗುರು. ನಾನು ಈ ಮೂವಿನ ಯಾವ ರೇಂಜ್ಗೆ ಇಂಟ್ರೆಸ್ಟಾಗಿ ನೋಡ್ತಾಯಿದ್ದೆ ಅಂದರೆ ಇಂಟರ್ವಲ್ ಬಂದದ್ದು ಕೂಡ ಗೊತ್ತಾಗಿಲ್ಲ ಗುರು. ಇಂಟರ್ವಲಲ್ಲಿ ಒಂದು ಸ್ಮಾಲ್ ಸ್ಪ್ರೈಟ್ ತೊಗೊಂಡು ಆ ಕಡೆ ಈ ಕಡೆ ತಿರುಗಾಡ್ಕೊಂಡು ನಮ್ಮ ಅಂಜನ್ ಸಿನಿಮಾಸ್ದ ಆರ್ಟ್ ಗ್ಯಾಲರಿ ಹತ್ರ ಹೋದಾದ್ರು. ಆರ್ಟ್ ಗ್ಯಾಲರಿಯಲ್ಲಿ ಅವ್ರು ಯೂಸ್ ಮಾಡ್ತಾ ಇದ್ದಂಥ ಹಳೆ ಪ್ರೊಜೆಕ್ಟರ್ ಇತ್ತು. ಈ ಥಿಯೇಟರ್ಗೆ ಬಂದಿರೋ ಗಿಫ್ಟ್ಸ್ ಮತ್ತು ಅವಾರ್ಡ್ಸ್ಗಳು ಇತ್ತು. ಹಂಗೆ ನಮ್ಮ ಅಪ್ಪು ಸರ್ ಫೋಟೋನೂ ಇತ್ತು. ಅವ್ರಿಗೊಂದು ನಮಸ್ಕಾರ ಮಾಡಿಕೊಂಡು ಮತ್ತು ನಾನು ಸಿನಿಮಾ ಒಳಗಡೆ ಹೊರಟೆ ಗುರು. ಇನ್ನು ಈ ಮೂವಿ ವಿಷಯಕ್ಕೆ ಬಂದರೆ, ಈ ಮೂವಿಯಲ್ಲಿ ಒಂದು ಗ್ರೂಪ್ ಇರುತ್ತೆ ಗುರು. ಆ ಗ್ರೂಪು ಮಲ್ಡರ್ ಮಾಡಿ ವೀಡಿಯೋಸ್ನ ಒಂದು ಡಾರ್ಕ್ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಆ ಗ್ರೂಪಿಗೆ ಮೆಂಬರ್ ಆಗಬೇಕು ಅಂದರೆ 2 ಮಲ್ಡರ್ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು ಅವ್ರ ಗ್ರೂಪಲ್ಲಿ ಯಾವ ಥರ ಮೆನ್ಷನ್ ಮಾಡಿರ್ತಾರೋ ಆ ಥರ ಮಾಡಾಕಬೇಕಾಗುತ್ತೆ. ಸೊ ಇಂಟರ್ವಲಲ್ಲಿ ಅವರು ಕಂಪ್ಲೀಟ್ ಮಾಡಿ ಆ ಗ್ರೂಪಿಗೆ ಮೆಂಬರ್ ಕೂಡ ಆಗ್ತಾರೆ. ಸೊ ಇವರು ಈ ಗ್ರೂಪಲ್ಲಿ ಮೆಂಬರ್ ಆದಮೇಲಿಂದ ಇವ್ರನ್ನ ಸಾಯಿಸಿ ಏನಾಗುತ್ತೆ ಏನು ಕತೆ ಅನ್ನೋದನ್ನೆಲ್ಲ ನೀವು ಥಿಯೇಟ್ರಿಗೆ ಹೋಗಿ ನೋಡಿ ಅರ್ಥ ಆಗುತ್ತೆ. ಮೂವಿಯಲ್ಲಿ ಹಿಟ್ 1 ಮತ್ತು ಹಿಟ್ 2 ಅಲ್ಲಿರೋ ಆ್ಯಕ್ಟರ್ಸ್ನೆಲ್ಲ ಸಂಗಮ ಮಾಡಿಬಿಟ್ಟಿದ್ದಾರೆ ಮೂವಿಯಲ್ಲಿ. ನಿಜಕ್ಕೂ ಮೂವಿ ಸಖತ್ತಾಗಿದೆ ಗುರು, ಎಲ್ಲರಿಗೂ ಇಷ್ಟ ಆಗುತ್ತೆ. ಲಾಸ್ಟಲ್ಲಿ ಕಾರ್ತಿಕ್ನ ತೋರಿಸ್ಬಿಟ್ಟು ಮೂವಿಗೆ ಒಂದು ಕ್ರೇಜ್ ತಂದುಬಿಟ್ಟು ಮೂವಿ ಪಾರ್ಟ್ 4 ವೆಯ್ಟ್ ಮಾಡಿ ಅಂತ ಡೈರೆಕ್ಟ್ರ್ ಟ್ವಿಸ್ಟ್ ಇಟ್ಬಿಟ್ರು ಗುರು. ಎಲ್ಲರ ಆ್ಯಕ್ಟಿಂಗು ಸೂಪರ್ ಆಗಿತ್ತು. ನ್ಯಾಚುರಲ್ ಸ್ಟಾರ್ ನಾನಿ, ಫುಲ್ ಬ್ರೂಟಲ್ ಸ್ಟಾರ್ ನಾನಿ ಆಗೋಗ್ಬಿಟ್ರು ಗುರು. ಅವ್ರ ಆ್ಯಕ್ಟಿಂಗ್ ಅಂತೂ ಚಿಂದಿ. ವೈಟ್ ಸೂಟ್ನ ರೆಡ್ ಸೂಟ್ ಮಾಡೋಗಂಟ ಬಿಡಲ್ಲ, ರಕ್ತ ತುಂಬಿಸ್ಕೊಂಡು. ನನಗಂತೂ ಮೂವಿ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಗುರು. ನಾನು ಟೀ ಕುಡಿದು ಮನೆ ಕಡೆ ಹೊರಟೆ, ನೀವು ಬಂದು ಮೂವಿ ನೋಡಿ ಹೋಗಿ ಅಂತ ಹೇಳ್ತಾ ಮುಗಿಸೋಣ ಈ ವಿಡಿಯೋ. ನಮ್ಮ ವಿಡಿಯೋದಲ್ಲಿ ಸಿಗೋಣ.